ಅಯ್ಯೋ 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 ಅಯ್ಯೋ. ಇದೇನಿಲ್ಲ ಸ್ಮಕ ಈ ಸೊಂದ್ ಜನ ಇದಾರಲ್ಲಿ ಎಲ್ಲಾನ ಒಂದ್ ಸ್ವಲ್ಪ ಹೊತ್ತು ಕುಕಮನ ಅಂತಂದ್ರು ಒಂದ್ ಚೇರು ಗತಿ ಇಲ್ಲ. ಯೋಟೋತು ಅಂತ ನಿಂತ್ಕೊಂಡಿರಾನೆ. ನನ್ಗಂತೂ ಸಾಕಾತಮ್ಮ. ಅವಾಗಿಂದ ಬಂದಾಗಿಂದ ನಿಂತ್ಕೊಂಡು ಹೋಗತ್ಲಾಗಿ ಆ ಸ್ಟೇಜ್ ಮೇಲೆ ಅದು ಯಾರ ಇದ್ದಾರೋ ಅದು ಯಾರು ಬಂದೇವ್ರೆ ಅಂತನೂ ಕಾಣಿಸ್ತಾ ಇಲ್ಲ, ಏನೂ ಇಲ್ಲ. ಹೋಗತ್ಲಾಗಿ ಉಣಕಯ್ಯೋ ಚೇರು ಇಲ್ಲ, ಏನೂ ಇಲ್ಲ. ಇಲ್ಲ ಎಲ್ಲ ನಾನು ನೆಲ್ದ ಕೂಕಬೇಕು ಅಷ್ಟೇನು. ಎಲ್ಲ ಊರ್ಗು ಬಸ್ ಬಿಟ್ಟಿರ್ತಾರೆ ಎಲೆಕ್ಷನ್ ಫಂಕ್ಷನ್ ಬರ್ಲಿ ಅಂತ. ಅವರು ನಮ್ಮಂಗೆ ಬಂದೇವ್ರೆ ದುಡ್ಡು ಕೊಡ್ತಾರೆ ಅಂತಾನೆ ಅದಕ್ಕೆ ಮಸ್ತ್ ಜನ ಇದ್ದಾರೆ. ಅದಲ್ದೇನೆ ನಮ್ಮೂರ್ ಕಡೆ ಬಸ್ ಜಾಲ್ದು ಬರ್ಲಿಲ್ವಲ್ಲ, ಎಲ್ಲಾರು ಬಂದು ಅಲ್ಲೇನೆ ಚೇರ್ ಹಿಡ್ಕೊಂಡು ಕುಕ್ಕೊಂಡೇವ್ರೆ. ಇನ್ ನಿನ್ಗಿನ್ನೆಲ್ಲಿ ಚೇರ್ ಸಿಗ್ತವೆ? ಹೆಂಗೋ ಇನ್ನು ಸ್ವಲ್ಪ ಹೊತ್ತತ್ಲಾಗೆ ನಿಂತ್ಕೊಂಡೆ ಇರು, ಇನ್ನೇನ್ ಮಾಡಕ್ಕಾಗುತ್ತೆ. ಆಮೇಲೆ ಬಿರಿಯಾನಿ ಕೊಡ್ತಾರೆ, ತಿಂದು ಹೋಗ್ಬಿಡ ಸುಮ್ಮನೆ. ಯಾವ್ದಾನ ಬೇರೆ ಬಸ್ ಹತ್ಕೊಂಡು ಹೆಂಗೋ ಆಧಾರ್ ಕಾರ್ಡ್ ತಂದಿದ್ವಲ್ಲ ಫ್ರೀ ಐತೆ, ಹೋಗ್ಬಿಡ ಸುಮ್ಮನೆ. ಎಲೆಕ್ಷನ್ ಮುಗಿಯತಕ್ಕ ಕಾತ್ಕೊಂಡು ಕುಕ್ಕೊಂಡ್ರೆ ಅಷ್ಟೇನೆ, ನಮ್ಗೆ ಸಾಕಾಗೋಗುತ್ತೆ. ಸುಮ್ ಕುಕ್ಕಳೆ ಇಲ್ಲ ಸ್ಮಕ್ಕ, ಬರೋದ್ ಬಂದಿದೀವಿ ಎಲೆಕ್ಷನ್ ಬಸ್ನಾಗೆ ಹೋಗನ್ ಸುಮ್ನಿರು. ಆಮೇಲೆ ನಾವು ಬೇರೆ ಬಸ್ನಾಗ ಹೋಗ್ತೀವಿ ಅಂತ ಹೇಳಿ ಹೋದ್ರೆ ಅವಾಗ ಆಮೇಲೆ ನಮಗೆ ದುಡ್ಡು ಕೊಡ್ತಿದ್ರೆ ಏನ್ ಮಾಡ್ತೀಯ? ನಿನ್ ಕೈಯಿಂದ ಹಾಕೊಡ್ತೀಯ? ಸುಮ್ನಿರು, ಅದೇ ಬಸ್ನಾಗೆ ಹೋಗೋಣ. ತೀರಾನ ಲೇಟ್ ಆದ್ರೂ ಆಗ್ಲಿ ಹೇಳಿ, ಏನು ಪರವಾಗಿಲ್ಲ. ಉಳ್ಳ ಬರೋದ್ ಬಂದಿದೀವಿ, ದುಡ್ಡು ಇಸ್ಕೊಂಡ್ ಹಂಗೆ ಹೋಗ್ತೀವಿ. ಬೇರೆ ಬಸ್ನಾಗೆ ಆಧಾರ್ ಕಾರ್ಡ್ ಫ್ರೀ ಐತಿ ಅಂತಾನ ಸುಮ್ನಿರು. ಲಕ್ಷ್ಮಿ ಅಕ್ಕ, ಬೇರೆ ಬಸ್ಸಲ್ಲಿ ಹೋದ್ರೆ ದುಡ್ಡು ಕೊಡಲ್ಲ. ಸುಮ್ಮನೆ ಹಾಕಿ ಆಮೇಲೆ ನೀನೇ ಕರ್ಕೊಂಡ್ ಬಂದಿದ್ಯಾ ಎಲ್ರು ದುಡ್ಡು ಕೊಡಿಸ್ತೀನಿ 300 ರೂಪಾಯಿ ಅಂತ ಹೇಳಿ. ಆಮೇಲೆ ನೀನೇ ಕೈಯಿಂದ ಕೊಡ್ಬೇಕಾಗುತ್ತೆ. ಬೇಡ, ಸ್ವಲ್ಪ ಹೊತ್ತು ತಡವಾದ್ರೂ ಪರವಾಗಿಲ್ಲ, ಎಲೆಕ್ಷನ್ ಬಸ್ಸಲ್ಲೇ ಹೋಗೋಣ. ಸುಮ್ಮನೆ ಇರಿ. ಹೆಂಗೂ ಬಂದಿದೀವಿ. ಈಗ ಬಿರಿಯಾನಿ ಕೊಡ್ತಾರೆ, ಆ ಬಗ್ಗಿಂದ ಹಕ್ಕ ಮತ್ತೆ ನಿಂಗಂದು ಹಕ್ಕ ಎಲ್ಲ ನೋಡ್ಕೊಂಡ್ ಬರ್ಲಿಕ್ಕೆ ಹೋಗ್ಯಾರೆ. ಆ ರಂಗುಂದು ಹಕ್ಕ ಎಲ್ಲೋದ್ರು ಏನೋ, ಹೊರಗಡೆಗೆ ಹೋಗಿ ಬರ್ತೀನಿ ರಿಸರ್ಚ್ ಮಾಡಿ ಬರ್ತೀನಿ ಅಂತ ಹೇಳಿ ಹೋದ್ರು. ಅವ್ರು ಬರ್ಲೇ ಇಲ್ಲ, ಎಲ್ಲಿ ಜನಗಳ ಮಧ್ಯೆ ಸಿಗಾಕೊಂಡಿದಾರೋ ಏನೋ. ಆ ರಂಗಕ್ಕಯ್ಯ ಒಬ್ಳೆ ಹೋಗ್ಯಾಳೆ ಒಂದ ಮಾಡ್ಬರ್ತೀನಿ ಅಂತ. ಅಲ್ಲಿ 8 ಜನನೋ ಏನೋ ಬಾತ್ರೂಮ್ನಾಗೆ. ಅಲ್ಲೂ ನೀರು ಸರಿಯಾಗಿ ಬರ್ತಾವೋ ಇಲ್ವೋ, ಎಷ್ಟು ಕ್ಯೂ ಹೋಯ್ತೋ ಏನೋ. ಅಯ್ಯಯ್ಯಪ್ಪ, ನಾನು ಅವಾಗಲೇ ಹೋಗಿದ್ದೆ. ಜನ ಅಂದ್ರೆ ಜನ. ನಿಂತ್ಕೊಂಡು ನಾನು ಅರ್ಧ ಗಂಟೆ ನಿಂತ್ಕೊಂಡು ಒಳಕ್ಕೆ ಹೋಗಿ ಒಂದ ಮಾಡಿ ಬಂದೆ. ಹೋಗತ್ಲಾಗಿ ಯಪ್ಪ ಸಾಕದಂಗೆ ಆಗುತ್ತಮ್ಮ. ಇಲ್ಲಂತೂ ಎಲ್ಲ ತಗೋ ಕ್ಯೂ ನಿಂತ್ಕೋಬೇಕು. ಸಂಜೆನ್ ಬಂದೆ ಹಂಗೇನೆ. ನಾನು ಈ ಸಂಜೆನ್ ಬರ್ತಾರೆ ಅಂತ ಅಂದ್ಕೊಂಡೆಲ್ಲ ಹೋಗತ್ತ. ಮತ್ತೆ ಎಲ್ಲ ಊರಾಗೂ ಹೆಂಗಸರು ಸುಮ್ಮ ಕುಕ್ಕೊಂಡಿರ್ತಾರೆ, ಗಂಡಸರು ಅಷ್ಟೇನೆ, ಏನು ಕೆಲ್ಸಕ್ಕೆ ಹೋಗಲ್ಲ, ಏನಿಲ್ಲ. ಈ ಬಿಸಿಲಿಗೆ ಅರ್ಧ ಎದ್ರಿಕೊಂಡು ಮನೆಗಿರ್ತಾರಲ್ಲ ಇವಾಗ. ಅದಕ್ಕೆ ಮತ್ತೆ ಈ ಟೈಮ್ನಾಗೆ ಎಲೆಕ್ಷನ್ ಇಕ್ಕೆ ಮಾದು. ಹೆಂಗೂ ಈ ಸ್ಕೂಲು ರಜೆ ಇರ್ತವೆ, ಎಲ್ಲ ಹುಡುಗರ್ನು ಕರ್ಕೊಂಬರ್ತಾರೆ. ಬಿರಿಯಾನಿ ಪರಿಯಾನಿ ಕೊಡ್ತಾರೆ, ತಿನ್ಕೊಂಡು ಬರಕ್ಕಾಗುತ್ತೆ ಅಂತಾನೆ. ಎಲ್ಲ ಊರ್ ಕಡೆಯಿಂದನೂ ಬರ್ತಾರೆ ಬಸ್ ತುಂಬಾನ. ನೋಡ್ಲಿಲ್ಲ ನಮ್ಮೂರ್ ಕಡೆಯಿಂದನೇ 4 ಬಸ್ ಏನೋ ತುಂಬ್ಕೊಂಡು ಬತ್ತಮ್ಮ. ಅದಾಗೆ ಡೋರ್ನಾಗೆಲ್ಲ ನಿಂತ್ಕೊಂಡಿದ್ರು ಗಂಡಸು ಹಂಗೇನೆ. ಕಣೆ ಜಯಮ್ಮ, ನಮ್ಮ ಹುಡ್ಗನು ಅಷ್ಟೇನೆ. ಅಜ್ಜಿ ನಾನು ಬತ್ತೀನಿ ಕರ್ಕೊಂಡು ಹೋಗಜ್ಜಿ, ಹಂಗೂ ಈ ಸ್ಕೂಲ್ ರಜಾ ಐತೆ ಅಂತೂ. ಅಯ್ಯಪ್ಪ ಬೇಡ ಕಣಪ್ಪ, ಆ ಜನದಾಗೆ ನಾನು ನಿನ್ನೆಲ್ಲಿ ಹಿಡ್ಕೊಂಡು ಓಡಾಡೋಣ, ನಾನು ಓಡಾಡೋದೇ ಕಷ್ಟ ಅಂತ ಹೇಳಿ ಬೈದು ಅಲ್ಲೇ ಬಿಟ್ಟು ಬಂದೆ. 5 ರೂಪಾಯಿ ಕೊಟ್ಟು ಅವನೇನ ಎಳ್ಕೊಂಡ್ ಬಂದಿದೆ ಅಷ್ಟೇನೆ. ಯಪ್ಪ ಈ ಜನಗಳ ಮಧ್ಯದಾಗೆ ಅವ್ನ ಎಳ್ಕೊಂಡು ಓಡಾಡಿರೆ ನಾನಂತೂ ಇಲ್ಲೇನೆ ಮನಿಕೊಂಡ್ಬಿಡ್ತಿದ್ದೆ ಅನ್ಸುತ್ತೆ, ಎದ್ದಾಳಕ್ಕಾಗ್ದಂಗೆ. ಹೆಂಗ ಹೊತ್ಲಾಗೆ ಅಲ್ಲೇ ಬಿಟ್ಟು ಬಂದಿದ್ದೆ, ಒಳ್ಳೇದಾತ ಅಲ್ಲೇ. ಇದು ಯಾವ ಪಕ್ಷ, ಯಾರು ಬಂದಿದ್ದಾರೆ ಯಾರು ಅಂತ ಕಾಣಿಸ್ತಾನೆ ಇಲ್ಲ ಮಕ ಕೂಡ. ಅಯ್ಯೋ, ಸುಮ್ನೆ ಬಂದು ಇಲ್ಲಿ ಸುಮ್ನೆ ನಿಂತ್ಕೊಂಡು ಹೋಗ್ಬೇಕು ಅಷ್ಟೇ. ಬೈನಾಗ ದುಡ್ಡು ಕೊಡ್ತಾರೆ ಅಂತ ಬಂದಿರೋದು ಅಷ್ಟೇ, ಇಲ್ಲ ಅಂದಿದ್ರೆ ನಮ್ದಕ್ಕೆ ಏನು ಬರ್ತಾನೆ ಇರ್ಲಿಲ್ಲ. ಏ ಬಾನು, ಅಲ್ಲಿ ಚೊಂಬೆಲ್ಲನ ಚಿತ್ರ ಹಾಕಿರೋದು ಕಾಣಿಸ್ತಾ ಇಲ್ವಾ? ಚೊಂಬಿನ ಪಕ್ಷ ಇದು. ಚೊಂಬಿನ ಪಕ್ಷನ ಬಂದಿರೋರು ಯಾರೇ ನಿಂತ್ಕೊಂಡಿರೋದು ಎಲೆಕ್ಷನ್ಗೆ? ಅಯ್ಯೋ, ಯಾರಾದ್ರೂ ನಿಂತ್ಕೊಂಬ್ಲಿ, ನಮ್ಗೇನಾಗ್ಬೇಕಾಗೈತೆ ಬಿಡೆ ಬಾ ಎಲ್ಲ ಜಯಮ್ಮ. ನಾವು ಬಂದಿದೀವ ಬೈಕ್ ಆಗತಕ ಇರೋದು. ಹೆಂಗೂ ಅತ್ಲಾಗೆ ಫ್ರೀಯಾಗಿ ಕರ್ಕೊಂಡು ಹೋಗ್ತಾರೆ, ಊರಿಗೆ ಬಿಡ್ತಾರೆ. ಊರಿಗೆ ಹೋದ್ಮೇಲೆ ಎಲ್ಲಾರ್ಗು 300 ರೂಪಾಯಿ ಕೊಡ್ತೀವಿ ಅಂತ ಹೇಳೋರು. ಇಸ್ಕೊಂಡು ಮನೆಗೆ ಹೋಗೋದು ಅಷ್ಟೇನೆ. ಹೆಂಗ ಅತ್ಲಾಗೆ ಇವಾಗ ಬಿರಿಯಾನಿ ಪರಿಯಾನಿ ಕೊಡ್ತಾರೆ, ತಿನ್ಕೊಂಡು ಆಮೇಲೆ ಇನ್ನು ಕ್ಷಣ ಹೊತ್ತು ಬಿಟ್ಟು ಮುಗಿಯೋದು ಫಂಕ್ಷನ್, ಅವಾಗ ಊರ್ ಕಡೆಗೆ ಹೋಗೋಣ. ನಮ್ಗೆ ಯಾಕೆ ಅವೆಲ್ಲ ತಲೆ ಕೆಡಿಸ್ಕೊಂಡು ಎಲೆಕ್ಷನ್ ದಿವಸ ನಮ್ಗೆ ಯಾರಿಗೆ ಇಷ್ಟ ಬರುತ್ತೋ ಅವ್ರಿಗೆ ಓಟ್ ಹಾಕೋದು ಅಷ್ಟೇನೆ. ಯಾರ ಪಕ್ಷದಾರ್ ಕರೋದನ್ನು ಬರೋದೇ ಅಷ್ಟೇನೆ. ಈಗ ಹೆಂಗೋ ಕೂಲಿ ಪಾಲಿ ಯಾತು ಇಲ್ಲ, ಏನೂ ಇಲ್ಲ, ಮನೆ ಕೂಕೊಂಡಿನೇ ನಮಗೂ ಬೇಜಾರು. ಹೆಂಗು ಇವ್ರಿಗೂ ಜನಗಳು ಬೇಕು ಎಲೆಕ್ಷನ್ ಫಂಕ್ಷನ್ ಮಾಡಕ್ಕೆ. ಅಲ್ಲಿಗೆ ಸರಿ ಆಯ್ತಲ್ಲ. ಬಿಡು, ಯಾರು ಬಂದ್ರೆ ಏನು, ಯಾರು ನಿಂತ್ಕೊಂಡ್ರೆ ಏನು, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಜಾಸ್ತಿನ. ರಂಗಂದು ಹಾಕ ಬಂದೇ ಬಿಟ್ಟು ನೋಡು. ಅಯ್ಯೋ, ಅವ್ರದ್ದು ಕಣ್ಣಿಗೆ ಏನಾಯ್ತು? ಅಯ್ಯೋ, ಇದ್ಯಾಕೆ ರಂಗಕ್ಕಯ್ಯ, ಏನತ್ತೆ ಕಣ್ಣಿಗೆ? ಎಲ್ಲಿ ಬಿದ್ದು ಬಂದೆ? ಬಿದ್ದಿಲ್ ಕಣೆ ಲಕ್ಷ್ಮಕ್ಕ, ಒಂದ ಮಾಡಕ್ ಹೋಗಿದ್ನಲ್ಲ, ಅಲ್ಲಂತೂ ಹೆಂಗಸರು ಕ್ಯೂ ನಿಂತೇವ್ರಿ. ಸಂಜನ ನಾನು ಹೋಗೋಣ ಅಂತ ಹೋಗ್ತಿದ್ದೆ, ಯಾರ ಇಬ್ರು ಹೆಂಗಸರು ನಾನು ಹೋಗ್ಬೇಕು ಅಂತ ಹೇಳಿ ಕಿತ್ತಾಡ್ಕೊಂಡು ಗುದ್ದಾಡಿರು. ಒಬ್ರಿಗೊಬ್ರು ಒಯ್ದಾಡ್ತಿದ್ರು. ನಾನು ಅಲ್ಲೇ ಇದ್ದ. ಅಯ್ಯೋ, ನಾನು ಅಲ್ಲಿ ನಿಂತಿದ್ದೆ ಹಿಂದೆ. ಅವಳ ಮಕ್ಕ ಗುದ್ದಕ್ಕೆ ಹೋಗಿ ನನ್ನ ಕಣ್ಣಿಗೆ ಸರಿಯಾಗಿ ಗುದ್ಬಿಡ್ಲು ಕಣೆ. ನೋಡೆ ನನ್ನ ಕಣ್ಣಂಗೆನೆ ಊದ್ಕೊಂಡೈತಿ. ಯಪ್ಪ, ಕಣ್ಣು ಏನಾಗುತ್ತೋ ಏನೋ ಅಮ್ಮಂಗಾಗೈತಿ ಹಂಗೇನೆ. ಹೋಗತ್ಲಾಗೆ ನಾನಂತೂ ಯಾಕನ ಬನ್ನೋ ಏನೋ ಹೋಗತ್ತ. ಮತ್ತೆ 300 ರೂಪಾಯಿ ಆಸೆಗೆ ಇರೋಬರ ಕೆಲಸ ಎಲ್ಲ ಬಿಟ್ಟು ಇಲ್ಲಿ ಬಂದಿದ್ದೀರಾ? ಅನುಭವಿಸ್ಬೇಕು, ಏನು ಮಾಡೋಕ್ಕಾಗಲ್ಲ. 300 ರೂಪಾಯಿ ಸಿಗುತ್ತಲ್ಲ ಬೈನಾಗ ಹೋಗ್ಬೇಕಾರೆ.
ಅವಾಗ 300 ರೂಪಾಯಿಗೆ ಆಸ್ಪತ್ರೆಗೆ ತೋರಿಸ್ಕೊಂಡು ಹೋಗಿವೆ ಅಂತ ಸುಮ್ಮನಿರು. ಏನು ಬೇಜಾರು ಮಾಡ್ಕೋಬೇಡ, ಏನು ಆಗಲ್ಲ. ಒಂದ್ 2 ದಿವಸ ಯಾತನ ಆಯಿಂಟ್ಮೆಂಟ್ ಯಾತನ ಹಚ್ಕೊಂಡ್ರೆ ವಾಸಿ ಆಗುತ್ತೆ. ಅಯ್ಯೋ ಇನ್ನೆಂದೂನು ಇಂಥ ಫಂಕ್ಷನ್ಗೆಲ್ಲ ನಾನು ಬರಲ್ಲಮ್ಮ. ಹೋಗತ್ಲಾಗಿ ಬಿಸ್ಲಾಗತ್ಕೂ ಸಾಕಾದಂಗಾಗುತ್ತೆ. ನೀರು ಸಿಗಲ್ಲ ಕುಡಿಯಕ್ಕೆ ಸರಿಯಾಗಿ. ಹೋಗ್ಲಿ ಒಂದ ಮಾಡಕ್ಕಾದ್ರೂ ಹೋಗೋಕೆ ಪ್ರಿಯಾಗೈತಾ ಅದು ಇಲ್ಲ ಅದಕ್ಕೂ ಕ್ಯೂ ಹೋಗತ್ಲಾಗಿ ಹೆಂಗು ಸಂಗೇನೆ ಒಯ್ದಾಡ್ತಾರೆ. ಅಯ್ಯೋ ಸುಮ್ಮನೆ ಹಿರಿ ರಂಗುಂದಕ್ಕ, ಸಲ ಎಲೆಕ್ಷನ್ ಫಂಕ್ಷನ್ ಬಂದಾಗ್ಲೂ ಈ ತರ ಏನಾದ್ರೂ ನೋವಾದಾಗ ಹಿಂಗೆ ಹೇಳ್ತೀರಾ, ಮತ್ತೆ ಘನವಾದಂಗೆ ಬರ್ತೀರಾ ದುಡ್ಡಿನ ಆಸೆಗೆ. ಬಾನು ನಾನು ಒಬ್ಳೆ ಬಂದಿದ್ದೀನಿ, ಎಲ್ಲರೂ ಬಂದಿದ್ರೆ ತಾನೆ ನೀವುನು. ನೀವೇನಂಗ ದುಡ್ಡು ಇಸ್ಕೊಂಬಲ್ವಾ? ನಾನು ಒಬ್ಳೆ ಇಸ್ಕೊಂತೀನಿ ಅಮ್ಮಂಗೆ ಹೇಳ್ತಾಳೆ ನೋಡಿ ರಸ್ಮಕ್ಕ. ಮತ್ತೆ ನಾವು ಏನು ನಿಂತರ ಏನು ಹೇಳ್ತಾ ಇಲ್ವಲ್ಲ, ಇನ್ನೊಂದ್ಸಲ ಬರಲ್ಲ ಅಂತ ಹೇಳಿ. ಬಂದಿದ್ದೀವಿ ಅಂದ್ಮೇಲೆ ಕಷ್ಟನೋ ಸುಖನೋ ಎಲ್ಲ ಅನುಭವಿಸ್ಬೇಕು. ಹೂ ಕಣೆ ರಂಗಮ್ಮ, ಬಂದ್ಮೇಲೆ ಒಂದಿಟ್ಟು ಹೆಚ್ಚು ಕಮ್ಮಿ ಆಗುತ್ತಮ್ಮ. ನೀನು ಆ ಜನಗಳು ಮಧ್ಯದಕ್ಕೆ ಯಾಕೆ ಹೋಗಿದ್ದೆ? ಅಲ್ಲೆಲ್ಲ ದೂರ ಹೋಗಿ ಎಲ್ಲ ಬೈಲಾಗ ಒಯ್ದು ಬಂದಿದ್ರು ಆಗದಮ್ಮ. ಅಯ್ಯೋ ಗುಂಡಕಯ್ಯೋ, ಎಲೆಕ್ಷನ್ ಫಂಕ್ಷನ್ ಅಂತ ಹೇಳಿ ಎಲ್ಲಿ ನೋಡಿರು ಜನಗಳೇನೆ ಗಂಡಸೆ ತುಂಬ್ಕೊಂಡಿದೆ. ಎಲ್ಲಿ ಹೊರಗಡೆ ಎಲ್ಲಿ ಹೋಗಿ ಎಲ್ಲಿ ಒಂದ ಮಾಡಕ್ಕಾಗತ್ತೆ, ನಾಚಿಕೆ ಆಗದಂಗಾಗುತ್ತಮ್ಮ. ಅದಕ್ಕೆ ನಾನು ಅತ್ಲಾಗೆ ಅಲ್ಲಿ ಹೆಂಗೂ ನಿಲ್ಸಿದ್ರಲ್ಲ ಅಲ್ಲಿ ಬಾತ್ರೂಮ್ ಅಂತವ, ಅದಕ್ಕೆ ಹೋಗಿ ಮಾಡ್ಬರೋಣ ಅಂತ ಹೋದ್ನಮ್ಮ. ಅಲ್ಲಂಗೆ ಹೆಂಗಸರು ಕೂತ್ ಕಿತ್ತಾಡ್ತಾರೆ ಹೋಗತ್ಲಾಗೆ ಒಂದ ಮಾಡಕ್ ಹೋಗಕ್ಕೂ. ಎಲ್ಲೇ ಭಾಗ್ಯಮ್ಮನು ನಿಂಗಮ್ಮನು ಕಾಣಿಸ್ತಾ ಇಲ್ಲ ಲಸ್ಮಕ್ಕ. ಇನ್ನು ಯಾವ ಕೊಡ್ತಾರೆ ಉಂಬಕ್ಕೆ? ನನ್ಗಂತೂ ಅಟ್ಟಸ್ತೈತಮ್ಮ. ನಡೀರಿ ಎಲ್ಲ ಉಂಬಕ್ ಕೊಡ್ತಾ ಇದಾರ ಇಸ್ಕೊಂಡು ಉಂಬನ್ ಜಲ್ದು. ಅದೇ ಕಣ ರಂಗಕ್ಕಯ್ಯ, ಎಲ್ಲಿ ಕೊಡ್ತಾರೆ ಅಂತ ಹೇಳಿ ನೋಡ್ಕೊಂಬರಕಂತ ಹೋಗ್ಯಾವ್ರಿ ಭಾಗ್ಯಮ್ಮನು ನಿಂಗಮ್ಮನು. ಅದಕ್ಕೆ ಅವ್ರು ಬರ್ಲಿ ಇರು, ನೋಡ್ಕೊಂಬರ್ತಾರೆ. ಆಮೇಲೆ ಹೋಸರ ಹೋಗೋಣ. ಯಾಕೆ ಮಾಡ್ಸ್ಯಾರೋ ಏನೋ ಗೊತ್ತಿಲ್ಲ, ಪಲಾವೋ ಇಲ್ಲಾಂದ್ರೆ ಬಿರಿಯಾನಿನೋ ಯಾತನ ಮಾಡ್ಸಿರ್ತಾರೆ. ಗುಂಡಕಯ್ಯೋ, ಲಸ್ಮಕ್ಕ, ಜಯಮ್ಮ, ಬಾನು ಬರ್ರಿ, ಅಲ್ಲಿ ಬಿರಿಯಾನಿ ಕೊಡ್ತಾ ಇದಾರೆ. ಜನ ಎಲ್ಲ ಕ್ಯೂ ನಿಂತೇವ್ರೆ, ಬರ್ರಿ ನಾವು ಹೋಗಿ ನಿಂತ್ಕೊಂಬನ ಜಲ್ದು. ಹೌದೇನೆ ಭಾಗ್ಯಮ್ಮ, ಎಲ್ಲಿ ಕೊಡ್ತಾ ಇದಾರೆ? ನಡಿ ಹೋಗೋಣ ಜಲ್ದು, ಆಮೇಲೆ ಕಾಲ್ಗಿರಿ ಆದತು. ಹೌದು ಲಕ್ಷ್ಮೀ ಅಕ್ಕ, ಬೇಗ ಹೋಗಿ ಕ್ಯೂವಲ್ಲಿ ನಿಲ್ಬೇಕು. ಎಷ್ಟು ಜನ ಇದಾರೆ ನೋಡಿ. ಇಷ್ಟು ಜನಕ್ಕೂ ಬಿರಿಯಾನಿ ಮಾಡ್ಸಿದಾರೆ ಅಂತಂದ್ರೆ ಅಬ್ಬಬ್ಬಾ, ಅವ್ರ ಹತ್ರ ಇನ್ನು ಎಷ್ಟು ಕೋಟಿ ದುಡ್ಡು ಇರ್ಬೇಕು ಹೇಳು. ನಡಿಯೇ ಬಾನು, ಎಲ್ಲನ ಅವ್ರೇನು ಕಷ್ಟಪಟ್ಟು ಸಂಪಾದಿಸಿರಲ್ಲ. ಗೌರ್ಮೆಂಟ್ ದುಡ್ಡ ಕೊಳ್ಳೆ ಹೊಡೆದಿರ್ತಾರೆ. ಅದ್ರಾಗೆ ಇದ್ರಾಗೆ ಆ ಹಗರಣ ಈ ಹಗರಣ ಅಂತ ಹೇಳಿ ಸಿಗೆ ಬೀಳ್ತಾರಲ್ಲ, ಟಿವಿ ತೋರಿಸ್ತಿರ್ತಾರಲ್ಲ ನೋಡಲ್ವಿ. ಮಸ್ತ ಕೋಟಿಗಟ್ಲೆನೆ ಕೊಳ್ಳೆ ಹೊಡೆದಿರ್ತಾರೆ, ಅದ್ರಾಗೆ ಕೊಡಿಸ್ತಾರ ಅಷ್ಟೇನೆ. ಅವ್ರೇನ್ ಕೈಯಿಂದ ಕೊಡ್ಸಲ್ಲ. ನಡೀರಿ ಜಲ್ದಿ ಹೋಗೋಣ. ರಂಕಯ್ಯ, ಜಾಸ್ತಿ ನೋಯ್ತಿದ್ದೇನೆ ಕಣ್ಣು. ಏನ್ ಯೋಚನೆ ಮಾಡ್ಬೇಡ, ಬಾ ಹೋಗ್ಬೇಕಾರೆ ಅಲ್ಲಿ ಮೆಡಿಕಲ್ಗೆ ಏನಾನ ಒಂದು ಆಯಿಂಟ್ಮೆಂಟ್ ತಗೊಂಡೋಗೋಣ, ಹಚ್ಕೊಂಡ್ರೆ ವಾಸಿ ಆಗತ್ತ. ಕಣ್ಣಿಲ್ಲ ಸ್ಮಕ್ಕ, ಅವಳು ಯಾವಳ ಏನು ಮಾರಿ ಅಂತವಳು. ಅವಳಿಗೆ ಗುದ್ದಕ್ಕೆ ಹೋಗಿ ನನ್ನ ಕಣ್ಣಿಗೆ ಬಿದ್ದು ಬಿಡ್ತು ಏಟು. ನಡಿ ಹೋಗ್ಬೇಕಾರೆ ತಗೊಂಡೋಗೋಣ. ಪರವಾಗಿಲ್ಲ, ಇವಾಗ ಒಂದಿಟ್ಟು ನಾವು ಕಮ್ಮಿ ಆಗೈತಿ. ಅಯ್ಯೋ ರಾಮ, ಇಲ್ಲೇ ಏನೇ ಭಾಗ್ಯಮ್ಮ ಬಿರಿಯಾನಿ ಕೊಡ್ತಾ ಇರೋದು? ಇದೇನೇ ಇದು? ಇಷ್ಟೊಂದು ಜನ ಇದ್ದಾರೆ. ಇಷ್ಟೊಂದು ಕ್ಯೂನಾಗೆ ನಾವು ನಿಂತ್ಕೊಂಡು ಬಿರಿಯಾನಿ ತಿಂಬೋ ಅಷ್ಟೊತ್ತಿಗೆ ನಮ್ಮ ಹೆಣ ಬಿದ್ದೋಗುತ್ತೋ ಏನು? ಅಯ್ಯಯ್ಯಪ್ಪ, ಇದೇನಿದು ಇಷ್ಟು ಉದ್ದ ಕ್ಯೂ ಐತೆ ಭಾಗ್ಯಮ್ಮ. ಇಲ್ಲಿ ಹಂಗೆ ನಿಂತ್ಕೊಂಡು ಇಸ್ಕೊಂಬೋದು? ಹೆಂಗೆ ಅಂದ್ರೆ ಬಿರಿಯಾನಿ ತಿನ್ಬೇಕು ಅಂತಂದ್ರೆ ಕ್ಯೂನಾಗ ನಿಂತ್ಕೊಂಡು ಇಸ್ಕೊಂಡು ತಿನ್ಲೇಬೇಕು. ಇಲ್ಲಿ ಯಾರು ಏನು ನಮ್ಗೆ ತಂದು ಕೊಡಲ್ಲ. ತಾಡ್ರಮ್ಮ ತಿನ್ರಿ ಅಂತೇಳಿ ಮುಂದಕ್ಕೆ ನಾವು ಕ್ಯೂನಾಗ ನಿಂತ್ಕೋಬೇಕು. ಬಾ, ಇಲ್ಲೆಲ್ಲ ಜನಗಳು ನಿಂತಿಲ್ವಿ. ಒಬ್ಬೊಬ್ಬರೇ ಇಸ್ಕೊಂಡು ಹೋಗ್ತಾ ಇದಾರೆ. ಬರ್ರಿ ನಿಂತ್ಕೊಂಬನ, ತಿರ್ಗಾ ತಡ ಮಾಡ್ದೊಟ್ಟುನು ಲೇಟ್ ಆಗುತ್ತೆ ನೋಡ್ರಿ. ಲೇಲಸ್ಮಕ್ಕ, ಇಲ್ಲೋಡೆ ಯೋಸೊಂದು ಜನ ಇದ್ದಾರೆ. ಇಲ್ಲಿ ಹಂಗೆ ಕ್ಯೂನಾಗ ನಿಂತ್ಕೊಂಬೋದು ಯೋಟತ್ತಾಗುತ್ತೋ ಏನೋ? ಅಲ್ಲ ನಿಂತ್ಕೊಂಡ್ರೆ ತಾನೇ ನಮಗೆ ಸಿಗುತ್ತೇನೆ ಬದ್ವಾಗಿನ. ಯೋ ಗುಂಡಕಯ್ಯ, ಪಕ್ಕ ಸಿಕ್ಕೇ ಸಿಗುತ್ತೆ, ಸುಮ್ಮನೆ ಲೈನಾಗ ನಿಂತ್ಕ. ಅವ್ರೇನು ಒಟ್ಟು ಮಾಡ್ಸಿರಲ್ಲ, ಜಾಸ್ತಿ ಜನ ಬರ್ತಾರೆ ಎಂಬುದು ಗೊತ್ತಿರುತ್ತೆ, ಜಾಸ್ತಿನೇ ಮಾಡ್ಸಿರ್ತಾರೆ, ಎಲ್ಲರಿಗೂ ಸಿಗುತ್ತೆ. ಸುಮ್ಮನೆ ನಿಂತ್ಕ, ಎಲ್ಲರೂ ನಿಂತ್ಕೊಂಡಿದ್ದಾರೆ ತಾನೆ. ಯೋ ಹಂಗಲ್ಲ ಕಣೆ ಲಸ್ಮಕ್ಕ, ಹೋದ್ಸಲ ಹಂಗೆ ಕ್ಯೂ ಹಂಗೆ ನಿಂತ್ಕೊಂಡಿದ್ವಿ, ಸಿಗುತ್ತೆ ಅಂತ ಹೇಳಿ ಕೊನೆಗೆ ನಾವ್ ಇಸ್ಕೋಬೇಕು ಅನ್ನೋ ಬೇಕಾರೆ ಮುಗ್ದೈತಿ ಅಂತ ಅಂದ್ಬಿಟ್ರು. ಅವಾಗ ನೋಡು ಹೆಂಗ್ ಒಟ್ಟಾಸ್ಕೊಂಡೇ ಹೋಗಿದ್ವಿ ಊರಕನ. ಅದಕ್ಕೇನೆ ತಿರ್ಗ ಹಂಗಾದತು ಅಂತಾನ ಏನಾನ ಮಾಡಿ ಆ ರಂಗಣ್ಣ ಅಲ್ಲೆಲ್ಲ ಇದ್ರೆ ನಾವು ಓಸರ್ಗು ಒಂದೊಂದ ಬಿರಿಯಾನಿನ ಇಸ್ಕೊಬರಗ್ ಹೋಗಿ ನೀನ್ ಹೆಂಗನ ಮಾಡಿ. ಹೌದು ಲಕ್ಷ್ಮೀಂದ ಅಕ್ಕ, ಅಲ್ಲಿ ಆ ರಂಗಣ್ಣ ಕರ್ಕೊಂಬಂದಲ್ಲ ನಮ್ದು ಎಲ್ರು. ಅಯ್ಯಪ್ಪ, ಅಲ್ಲೆಲ್ಲಾದ್ರೂ ಇದ್ರೆ ಓಸರ್ಗು ಒಂದೊಂದು ಬಿರಿಯಾನಿ ಇಸ್ಕೊಂಬ ಹೋಗು ಲಕ್ಷ್ಮೀಂದ ಅಕ್ಕ. ಆಮೇಲೆ ಕೊನೆಗೆ ನಮ್ಗೆ ಸಿಗುತ್ತೆ ಇಲ್ವಾ ಗೊತ್ತಿಲ್ಲ. ಅವ್ನು ಎಲ್ಲ ಇದನೋ ಏನೋ, ಅವ್ನೆಲ್ಲ ಹುಡಿಕೊಂಡು ಹೋಗನೆ ಬಾನು. ಇವಾಗ ಅಲ್ಲೆಲ್ಲ ಇದ್ರೆ ಹೇಳ್ಬೋದಮ್ಮ, ಹೇಳಿಬೇಕಂದ್ರೆ ನಾವು ಓಸರ್ಗು 8 ಜನ ಇದೀವಿ ನಾವು. 1 2 3 4 5 6 7 ಜನ ಇದೀವಿ. 7 ಇಸ್ಕೊಂಬರ್ಬೋದು ನೋಡೋಣ ಇರೋದಲ್ಲಿ. ಅಲ್ಲೆಲ್ಲ ನಾ ಎಪ್ಪಿದ್ರೆ ಕೇಳಿ ಇಸ್ಕೊಂಬತ್ತೀನಿ. ನಾವು 7 ಜನ ಇದೀವಿ, ಕೊಡೋಣ ಅಂತ ಹೇಳಿ. ಹೋಗೆ ತಾಯಿ ಇಸ್ಕೊಂಬ. ಇಲ್ಲಿ ಯಾರು ನಿಂತ್ಕೊಂತಾರ ಹಂಗೆ ಕಾತ್ಕೊಂಡು ಬಿಸ್ಲಾಗ ಹಂಗೇನೆ ಕಾಲೆಲ್ಲ ನೋಯ್ತಾವೆ ಅವಾಗಿಂದ ನಿಂತ್ಕೊಂಡು. ಇಲ್ಲೂ ನಿಂತ್ಕೋಬೇಕು ಅಂದ್ರೆ ಯಾರ ಕೈಲಾಗುತ್ತೆ? ಹೋಗು ಇಸ್ಕೊಬರಕ್ ಜಾಲ್ ಜಂಗನ ಮಾಡಿ. ಇನ್ನು ನಮ್ಮೂರು ಹೆಂಗಸರು ಮಸ್ತಾಗಿ ಬಂದಿದ್ರಲ್ಲಿ ಅವರೆಲ್ಲ ಎಲ್ಗೋದ್ರೆ? ಯೋ ಗುಂಡಕಯ್ಯ, ಅವರು ಎಲ್ಗಾನ ಹೋಗ್ಲಿ ಸುಮ್ಮನೆ, ಅವ್ರ ಬಗ್ಗೆ ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ? ಅಲ್ಲಿ ಇಲ್ಲಿ ಸುತ್ತರಿಯಕ್ಕೆ ಹೋಗ್ಯವು.
ಹ್ಞೂ ಸರಿ ಅಮ್ಮ, ನೋಡ್ಕೊಂಬತ್ತೀನಿ. ಅದಿಲ್ಲಿ ಆ ರಂಗಣ್ಣನ ಇದ್ರೆ ಇಸ್ಕೊಂಬತ್ತೀವಿ. ನಾವು 7 ಜನ ಇದೀವಿ ಒಂದೇ ತಾಗೆ, ಕೊಡು ಅಂತ ಹೇಳಿ ಇಸ್ಕೊಂಬತ್ತೀನಿ. ಇಲ್ದಿದ್ರೆ ಏನು ಮಾಡೋಕ್ಕಾಗಲ್ಲ, ಕಿವನ ನಿಂತ್ಕೊಂಡೆ ಇಸ್ಕೋಬೇಕಾಗುತ್ತೆ. ಇಲ್ಲೇ ನಿಂತ್ಕೊಂಡಿರಿ ಹಂಗ. ಆಯ್ತು ಲಕ್ಷ್ಮೀ ಅಕ್ಕ, ಬೇಗ ಹೋಗಿ ಇಸ್ಕೊಂಬನ್ನಿ. ಪಾಪ ಕಣೆ ರಂಗಮ್ಮ. ನೋಡು ಕಣ್ಣು ಮಾಡ್ಕೊಂಡು ಇಲ್ಲಿ ಬಂದು ಹೋಗತ್ಲಾಗಿ ಬಿಡೇ ರಂಗಮ್ಮ, ಏನು ಬೇಜಾರು ಮಾಡ್ಕೋಬೇಡ. ಏನು ಮಾಡೋಕ್ಕಾಗಲ್ಲ, ಒಂಬಕ್ ಸಿಕ್ಕಿ ಸಾಕಂಡ್ ಗುಂಡಕಯ್ಯ ಉಂಡ ಒಂದಿಟ್ಟು ನಿಮ್ಗೆ ಅದಂಗಾಗುತ್ತೆ. ಯಾಕಂದ್ರೆ ಹೊಟ್ಟೆಲ್ಲ ಗಾರ ಆದಂಗಾಗಿತ್ತು, ಸುಸ್ತಾಗಿತ್ತು ಹಂಗೆ ನಿಂತ್ಕೊಂಡು. ಜನಗಳ ಮಧ್ಯದಾಗ ಬಂದ್ಮೇಲೆ ಇವೆಲ್ಲ ನಾ ಇದ್ದಿದ್ದೇನೆ, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಹ್ಞೂ ಆತ್ ಬಿಡೆ ಲಸ್ಮಕ್ ಹೋಗಿ ಹೇಳಲ್ಲ ಇಸ್ಕೊಂಬತ್ತೀನಿ ಅಂತ. ನಮ್ಮ ಇಷ್ಟು ಜನಕ್ಕೆ ಸಿಕ್ಕಿರ್ ಸಾಕಮ್ಮ. ಅಬ್ಬಬ್ಬಬ್ಬ ಇಡ್ಕೊಂಬಕ್ಕಾಗ್ತಿಲ್ಲ. ಬಾರೇ ಬಾನು ತಕ್ಕ ಬಾ ಇಲ್ಲಿ, ಬರೀ ಎಲ್ಲರೂ ಇಷ್ಟ ಬರ್ರಿ ಒಂದೊಂದ. ನನ್ನ ಕೈಲಂತೂ ಇವನ ಇಡ್ಕೊಂಬರಕ್ ಆಗ್ತಿಲ್ಲ. ಬರೀ ಜಲ್ದು ತಕ ಬರ್ರಿ ಎಲ್ಲರೂ ಒಂದೊಂದು ಜಲ್ದು ಎದ್ಗಿತ್ತಾಕೆ ನಮ್ಮಕ್ಕೆ. ಗುಂಡದ ಹಾಕ ಬನ್ನಿ, ಲಕ್ಷ್ಮೀದ ಹಾಕ ಬಿರಿಯಾನಿ ಇಸ್ಕೊಂಡ್ ಬಂದಿದ್ದಾರೆ. ಬನ್ನಿ ಎಲ್ಲರೂ ತಗೋ ಬನ್ನಿ. ಇದೇನು ಲಕ್ಷ್ಮಕ್ಕ, ಅಲ್ಲ ಇಷ್ಟು ಜಲ್ದಿ ಇಸ್ಕೊಂಬಂದಲ್ಲಿ ಎಲ್ಲರಿಗೂ ಒಂದೊಂದ ಹೆಂಗ್ ಇಸ್ಕೊಂಬಂದೆ ಇಷ್ಟೊಂದು ಚಂದಾಗೆ ಬಿಟ್ರೆ ನಿನ್ನ ಮುಂದಕ್ಕೆ? ಅದೇನು ಇಲ್ಲ ಕಣೆ, ಒಂದೇ ಒಂದು ಸುಳ್ಳು ಹೇಳಿದೆ ನೋಡು, ಅದಕ್ಕೆ ಎಲ್ಲರೂ ನನಗೆ ಜಾಗ ಬಿಟ್ರು. ಅಲ್ಲೂ ಅಷ್ಟೇನೆ, ನಾನು ಎಷ್ಟು ಕೇಳ್ತೀನಿ ಅಷ್ಟ ಕೊಟ್ಬಿಟ್ರು ಬಿರಿಯಾನಿ ಬಾಕ್ಸ. ಸುಳ್ಳು ಹೇಳ್ದ? ಅದೇನು ಸುಳ್ಳು ಹೇಳ್ದೆ ಲಕ್ಷ್ಮಕ್ಕ ಅಂತದ್ದ? ಇವಾಗ ಎಲೆಕ್ಷನ್ ನಿಂತಿಲ್ರಿ ಅಯ್ಯಪ್ಪ, ಚೊಂಬಿನ ಪಕ್ಷಕ್ಕೆ ನಿಂತವನಲ್ಲ ಕಾಳಪ್ಪ, ಅಯ್ಯಪ್ಪನ ಪಿಯೆ ನಾನು. ಅದಕ್ಕೆ ನಮ್ಗೆ 7 ಬಿರಿಯಾನಿ ಬೇಕು, ಜಾಲ್ ಕೊಡ್ರಿ ಅಂತ ಹೇಳ್ದೆ. ಎಲ್ಲನ ಸೈಡಿಗೆ ಸರ್ಕೊಂಡು ನನಗೆ ಕೊಟ್ಟು ಕಳ್ಸಿರು ಮೊದ್ಲು. ಹೆಂಗ್ ಗೊತ್ತಾಗೆ ಒಂದು ಸುಳ್ಳು ಹೇಳಿ 7 ಬಿರಿಯಾನಿ ಇಸ್ಕೊಂಬಂದಿನಿ. ನಿಮ್ಮೆಲ್ಲರಿಗೂ ಮಜಾ ಮಾಡ್ರಿ ತಿಂದು. ನೋಡಿರೇನ್ರಪ್ಪ ನಮ್ಮ ಲಕ್ಷ್ಮಕ್ಕಯ್ಯ ಅಂತ ಸುಳ್ಳು ಹೇಳಿ ನಮ್ಮೆಲ್ಲರಿಗೂ ಬಿರಿಯಾನಿ ಕೊಡಿಸ್ಬಿಟ್ಲು. ಸರಿ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ನೀವೂ ಬನ್ನಿ ಬಿರಿಯಾನಿ ತಿಮ್ಮನ ಫಂಕ್ಷನಿಗೆ. ಮನೆ ಕೂತ್ಕೊಂಡು ಇನ್ನೇನು ಮಾಡ್ತೀರಾ, ಬಿರಿಯಾನಿ ಸಿಗುತ್ತೆ, 300 ರೂಪಾಯಿ ದುಡ್ಡು ಸಿಗುತ್ತೆ. ಸರಿ ಇದನ್ನ ಸೀರಿಯಸ್ ಆಗಿ ತಗೋಬೇಡಿ, ತಮಾಷೆ ಮಾಗೆ ಹೇಳಿದ್ದಷ್ಟೇನೆ. ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.